ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೋಡಿ ನಾನು ರೋಸ್ ಥರ ಕ್ರಿಯೇಟ್ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಹೆಂಗೆಂಗೋ ಆಗೋಯ್ತು. ಇದು ತುಂಬ ಟ್ರೈ ಮಾಡಿದೆ, ಫ್ಲಾಪ್ ಆಯಿತು. ಫ್ಲಾಪ್ ಎಷ್ಟಲ್ಲ ಅಂತ ಹೇಳ್ಬೋದು. ಬಟ್ ಡೋನಟ್ ಬನ್ನು ಇದಕ್ಕೆ ಸ್ವಲ್ಪ ದೊಡ್ಡದಿರಬೇಕು. ನಾನು ಇದನ್ನು ಮುಂಚೆನೇ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಇದು ಯಾಕೋ ಚೆನ್ನಾಗಿ ಕಾಣಿಸಿಲ್ಲ ಅಂತೇಳಿ ವೀಡಿಯೋ ನೋಡಿ ಆಮೇಲಿಂದ ಇದನ್ನೆಲ್ಲ ಬಿಚ್ಚಿಬಿಟ್ಟು ಆಮೇಲೆ ಏನೇನೋ ಟ್ರೈ ಮಾಡಿದೆ. ಇದು ಟೋಟಲಿ ಅಟ್ಟ ಫ್ಲಾಪ್ ಅಂತಲೇ ಹೇಳ್ಬೋದು. ನಾನು ಹೇಳಿದ್ದಲ್ಲ, ಎಷ್ಟೊಂದು ವೀಡಿಯೋಸ್ ಮಾಡ್ಕೊಂಡಿರ್ತೀವಿ, ಬಟ್ ಅದರಲ್ಲೆಲ್ಲನೂ ಕೂಡ ಸಕ್ಸೀಡ್ ಆಗಿರೋದಿಲ್ಲ. ನಾವು ಮೈಂಡಲ್ಲೇ ಒಂಥರ ಬ್ಲೂ ಪ್ರಿಂಟ್ ಹಾಕ್ಕೊಂಡಿರ್ತೀವಿ, ಬಟ್ ಅದು ಔಟ್ಕಮ್ಮೇ ತುಂಬ ಬ್ಯಾಡಾಗಿ ಬರುತ್ತೆ. ಸೊ ವೀಡಿಯೋನ ಆ್ಯಕ್ಚುಲಿ ನಾನು ಮಾಡಿಲ್ಲ, ಇವಾಗ ಮಾಡ್ಕೋಬೇಕು. ಅದಾದಮೇಲೆ ಅದೆಲ್ಲ ಬಿಚ್ಚಿಬಿಟ್ಟೆ ನೋಡಿ. ಇದೆಲ್ಲ ಬಿಚ್ಚಿಬಿಟ್ಟು ಯಾವ ಥರ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ. ಬಟ್ ಇದು ಚೆನ್ನಾಗಿ ಬಂತು ಬನ್ನು. ಆ್ಯಕ್ಚುಲಿ ಡೋನಟ್ ಬನ್ನು ನನಗೆ ಸ್ವಲ್ಪ ದಪ್ಪನೇ ಬೇಕು, ಯಾಕಂತಂದರೆ ನೋಡಿ ಇದೆಲ್ಲ ಫುಲ್ ಬಿಚ್ಚಿ ನನ್ನ ಕೂದಲು ಸ್ವಲ್ಪ ತುಂಬ ವಾಲ್ಯೂಮ್ ಅಲ್ಲ, ಬಟ್ ಒಂದು ಸ್ವಲ್ಪ ವಾಲ್ಯೂಮ್ ಇದೆ. ಮುಂಚೆ ತುಂಬ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ವಾಲ್ಯೂಮ್ ಎಲ್ಲ ಕಡಿಮೆ ಆಗಿದೆ. ನೀರು ಚೇಂಜ್ ಆಗೋದು. ಮುಂಚೆಲ್ಲ ಸೀಗೆಕಾಯಿ ಎಲ್ಲ ಯೂಸ್ ಮಾಡ್ತಾಯಿದ್ವಿ, ಬಟ್ ಈಗ ಅಷ್ಟು ಕೇರ್ ಮಾಡಿದ್ರು. ಬಟ್ ಮುಂಚೆ ಏನಾಯಿತು ಅಂತಂದ್ರೆ, ಮುಂಚೆ ವಾಲ್ಯೂಮ್ ಜಾಸ್ತಿ ಇರೋದು, ಬಟ್ ತುಂಬ ಏರು ಮೇಂಟೆನೆನ್ಸ್ ಚೆನ್ನಾಗಿರೋದು, ಬಟ್ ತುಂಬ ರಫ್ ಇರೋದು. ಬಟ್ ಈಗ ಸ್ಮೂತ್ ಆಗಿದೆ, ವಾಲ್ಯೂಮ್ ಕಡಿಮೆ ಆಗಿದೆ. ಸ್ವಲ್ಪ ನನ್ನ ಕೂದಲು ತುಂಬ ಕಟ್ ಮಾಡಿದ್ದೀನಿ, ಆದರೂ ಕೂಡ ಸ್ವಲ್ಪ ಬೆಳವಣಿಗೆ ಆಗ್ತಾಯಿದೆ. ಬಟ್ ಎಕ್ಸ್ಪೆಕ್ಟೆಡ್ ಅಂದರೆ ಮುಂಚೆ ಅಷ್ಟು ಗ್ರೋತ್ ಕಡಿಮೆನೇ ಅಂತಲೇ ಹೇಳ್ಬೋದು. ಇವಾಗ ಏರ್ ಫಾಲ್ ಎಲ್ಲ ಆಗ್ತಾಯಿತ್ತು, ಬಟ್ ಏರು ಕೂಡ ಬೆಳೀತಾಯಿತ್ತು. ಬಟ್ ಈಗ ಏರ್ ಫಾಲು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಅದು ಇದು ಹೇರ್ ಸ್ಟೈಲ್ ಮಾಡಬೇಕು ಅಂತ ಹೇಳಿ ಕೇರ್ ಮಾಡ್ತಾಯಿದ್ದೀನಿ ಅದಕ್ಕೆ. ಸೊ ನೋಡಿ ಈ ಥರ ಮಾಡಿಕೊಂಡೆ. ಇದು ಒಂದು ಬನ್ನು ನೋಡಿ, ಫ್ಲಾಪ್ ಟು ಸಕ್ಸಸ್. ಅಂದರೆ ಟ್ರೈ ಮಾಡ್ತಾ ಇರಬೇಕು, ಈ ಥರ ಯೋಚನೆ ಮಾಡಿ. ಒಂದೊಂದು ಸಲ ಒಂದು ಟೆಕ್ನಿಕ್ ಸಕ್ಸಸ್ ಆಗುತ್ತೆ, ಇನ್ನೊಂದು ಟೆಕ್ನಿಕ್ ಸಕ್ಸಸ್ ಆಗೋಲ್ಲ. ಅಂದರೆ ನಾನು ಸ್ವಲ್ಪ ತಗೊಂಡು ಮಾಡಿದರೆ ತುಂಬ ಚೆನ್ನಾಗಿ ಬರೋದು. ನೋಡಿ ಈ ಥರ ಹಾಕ್ಕೊಂಡು ಒಂದು ಫ್ಲವರ್ ಯಾವುದಾದ್ರೂ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರೀಸ್ ಇದಕ್ಕೆಲ್ಲ ತುಂಬ ಟ್ರೆಡಿಷನಲ್ ಆಗಿ ಬಂದು ಚೆನ್ನಾಗಿ ಕಾಣಿಸುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.